ನಮಸ್ತೆ ವೀಕ್ಷಕರೇ, ನಾನು ಅಡ್ವೊಕೇಟ್ ವಾಣಿ ಮಾತಾಡ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ನಾನು ಹೊಸದಾಗಿ ಮದುವೆಯಾದ ಹೆಣ್ಣು ಗಂಡನ ಮನೆಯಲ್ಲಿ ಯಾವ ರೀತಿಯಾಗಿ ಸಂಸಾರ ಮಾಡಬೇಕು ಅನ್ನೋದನ್ನ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ. ಒಂದು ಹೆಣ್ಣು ತನ್ನ ಗಂಡನ ಮನೆಯಲ್ಲಿ ಜೀವನ ಮಾಡಬೇಕು ಅಂತಂದ್ರೆ ಅದು ಮೊದಲನೆಯದಾಗಿ ತುಂಬಾ ಪ್ರಾಮುಖ್ಯವಾದ ವ್ಯಕ್ತಿ ಅಂತಂದ್ರೆ ಅದು ಗಂಡ. ಆ ಗಂಡನ ಸಹಕಾರ ತುಂಬಾ ಇದ್ರೆ ಅತ್ತೆ ಮನೆಯಲ್ಲಿ ಜೀವನ ಮಾಡ್ಬೋದು. ಅದೇ ರೀತಿಯಾಗಿ ಅತ್ತೆ ಕೂಡ ಅಷ್ಟೇ, ಹೊಸದಾಗಿ ನನ್ನ ಸೊಸೆ ನಮ್ಮ ಮನೆಗೆ ಬಂದಿದ್ದಾಳೆ ಅಂತಂದ್ರೆ ಆಕೆಗೆ ಸ್ವಲ್ಪ ಕಾಲಾವಕಾಶ ನಾವು ಕೊಡ್ಬೇಕಾಗುತ್ತೆ. ಯಾವ ರೀತಿ ನಮ್ಮ ಮನೆಯಲ್ಲಿ ಅವರು ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ರೆ, ಯಾಕೆ ಅಂದ್ರೆ ಅತಿ ಮುಖ್ಯವಾದ ಪಾತ್ರ ಅಂತಂದ್ರೆ ಅದು ಗಂಡನ ಪಾತ್ರ. ಯಾವಾಗ ಇವರಿಬ್ಬರು ಪಾತ್ರನೂ ಅವರಿಬ್ಬರಿಗೆ ಆ ಒಂದು ಬಂದಿರುವಂತ ಒಂದು ಹೆಣ್ಣು ಮಗಳಿಗೆ ಒಂದು ಮನೋಭಾವನೆ, ನಾನು ಇಲ್ಲಿ ಚೆನ್ನಾಗಿ ಇದ್ದೀನಿ, ನನ್ಗೆ ಹೊಸದಾಗಿ ಮದುವೆ ಆಗಿದೆ, ನನ್ಗೆ ಆತರ ಭಾವನೆಗಳೇ ಅನಿಸ್ತಾ ಇಲ್ಲ, ನಾನು ಇಲ್ಲಿ ಜನನ ನೋಡ್ತಾ ಇದ್ರು ಮತ್ತೆ ಇಲ್ಲಿರೋ ವಾತಾವರಣಕ್ಕೂ ನನಗೆ ತುಂಬಾ ಅನುಕೂಲವಾಗಿದೆ ಅಂತ ಆ ಪರಿಕಲ್ಪನೆನ ಖಂಡಿತ ಇಲ್ಲಿ ಅತ್ತೆ ಪಾತ್ರ ಮತ್ತು ಗಂಡನ ಪಾತ್ರ ತುಂಬಾ ಮುಖ್ಯವಾದ ಪಾತ್ರ. ಯಾಕೆಂದ್ರೆ ಮುಖ್ಯವಾಗಿ ಗಂಡ ಹೆಂಡತಿ ಬೆಳಗ್ಗೆ ಎದ್ದು ಯಾವುದೇ ಒಂದು ವ್ಯವಹಾರ, ಏನೇ ಒಂದು ಚಟುವಟಿಕೆಗಳನ್ನ ಮುಂದುವರಿಸಬೇಕು ಅಂದ್ರೆ ಅದು ಅಡಿಗೆ ಮನೆಯಿಂದಾನೇ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಅತ್ತೆ ಪಾತ್ರ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ನಡೀತಾ ಇರುವಂತ ಒಂದು ಗಲಾಟೆಗಳಲ್ಲಾಗ್ಲಿ, ಈಗ ನಡೀತಾ ಇರುವಂತ ಒಂದು ಡೈವರ್ಸ್ಗೆ ಮುಖ್ಯವಾದ ಕಾರಣ ಅನ್ನೋದಾಗ್ಲಿ, ನಾನ್ ಮನೆಗೆ ಹೋದ ತಕ್ಷಣನೇ ನಮ್ಮ ಅತ್ತೆ ನನಗೆ ಈ ತರ ತೊಂದರೆ ಕೊಟ್ರು, ನನಗೆ ಅವಕಾಶನೇ ಕೊಡ್ಲಿಲ್ಲ, ಮತ್ತು ನನಗೆ ಮನೆಗೆ ಹೋದ್ರೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ನನ್ಗೆ ಆಗ್ಲಿಲ್ಲ ಅಂತ. ಖಂಡಿತ ಎಲ್ಲಾರ ಅತ್ತೆಯರುನು ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಸೊಸೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಹೆಂಗ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೇಡಮ್ ನಾವು ಬಂದ ತಕ್ಷಣ ನಮ್ಮ ಅತ್ತೆಗೆ ನಾವೇನು ನಮ್ಮ ಸೊಸೆಗೆ ಏನು ಹೇಳ್ಬಾರ್ದ ಅಂತ. ಖಂಡಿತ ನೀವು ಎಲ್ಲ ಹೇಳಿ, ಪ್ರತಿಯೊಂದು ನಿಮ್ಮ ಆಚಾರ ವಿಚಾರ ವ್ಯವಹಾರ ಆಕೆನ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಒಂದೇ ಒಂದು ಮುಖ್ಯವಾದ ಕರ್ತವ್ಯ ಏನು ಅಂತಂದ್ರೆ, ತನ್ನ ಸೊಸೆ ಬಂದಾಗ ಅವಳನ್ನ ನಮ್ಮ ಫ್ಯಾಮಿಲಿ ಮೆಂಬರ್ ನಾವು ಕನ್ಸಿಡರ್ ಮಾಡಿದ್ದೆ ಮೊದಲು. ಆಕೆ ನಮ್ಮ ಮನೆಯ ಒಂದು ಸದಸ್ಯಳು ಅನ್ನೋದನ್ನ ನೀವು ಕನ್ಸಿಡರ್ ಮಾಡಿದ ಮೇಲೆ ಆಕೆಗೆ ನಿಮ್ಮ ಮನೆ ವ್ಯವಹಾರ ಹಿಂಗೆ ಇರಬೇಕು ಅನ್ನೋದನ್ನ ಫಸ್ಟ್ ನೀವು ತಿಳಿಬೇಳ್ಬೇಕು. ಯಾಕಂದ್ರೆ ಎಲ್ಲಾ ಒಂದು ವ್ಯವಹಾರಗಳು ನಿಮ್ಮ ಕೈಯಲ್ಲೇ ಇರೋದ್ರಿಂದ ಇಲ್ಲಿ ಪ್ರತಿಯೊಂದು ವ್ಯವಹಾರ ಆಚಾರ ವಿಚಾರಗಳು ನಡೆಯೋದೇ ಅತ್ತೆ ಕೈಯಲ್ಲಿ. ಗಂಡ ಏನು ಅಂತಂದ್ರೆ ಅವರು ಒಂದು ಮ್ಯಾನೇಜ್ಮೆಂಟ್ ಮಾಡ್ಬೋದು, ತಂದು ಕೊಡ್ಬೋದು ಏನ್ ಮಾಡ್ಬೇಕು ಅಂತ. ಯಾಕೆಂದ್ರೆ ಇಲ್ಲಿ ಗಂಡನ ಪಾತ್ರ ಮುಖ್ಯವಾಗಿ ಏನು ಅಂದ್ರೆ, ಇಲ್ಲಿ ಅಮ್ಮನನ್ನು ಮ್ಯಾನೇಜ್ ಮಾಡ್ಬೇಕು, ಇಲ್ಲಿ ಹೊಸದಾಗಿ ಬಂದಿರೋ ಒಂದು ಹೆಂಡತಿಯನ್ನು ಮ್ಯಾನೇಜ್ ಮಾಡ್ಬೇಕು. ಅಮ್ಮನ್ನ ಜಾಸ್ತಿ ಪ್ರೀತಿ ಮಾಡಿದ್ರೆ ಹೆಂಡತಿಗೆ ಕೋಪ ಬರುತ್ತೆ, ಹೆಂಡತಿನ ಕೋಪ ಮಾಡಿದ್ರೆ ನನ್ ಮಗ ಚೇಂಜ್ ಆಗ್ಬಿಟ್ಟಿದ್ದಾನೆ, ಇವ್ನು ನನ್ ಮಾತೆ ಕೇಳಲ್ಲ, ಅವಾಗ್ಲೇ ಮದುವೆ ಆಗಿಲ್ಲ, 1 ತಿಂಗಳಾಗಿಲ್ಲ 2 ತಿಂಗಳಾಗಿಲ್ಲ, ಅವಾಗ್ಲೇ ಹೆಂಡತಿ ಸೆರಗಿ ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಇಲ್ಲಿ ತಾಯಿ ಅನ್ಕೊಂತಾರೆ. ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ವಿಚಾರ ಮಾಡ್ಬೇಕಾಗಿರುವಂತದ್ದು ಏನು ಅಂತಂದ್ರೆ, ಇಲ್ಲಿ ಹೆಂಡತಿನ ಬಿಟ್ರು ಅಂತಂದ್ರೆ, ನೋಡು ಅವರ ಮದುವೆ ಮಾಡ್ಕೊಂಡು ಬಂದ್ರು, ಅವ್ರ ಅಮ್ಮನ ಜೊತೆಗೆ ಹೋಗ್ಬಿಟ್ಟಿದ್ದಾರೆ, ನನ್ನನ್ನ ನೋಡ್ಲೇ ಇಲ್ಲ, ಈ ಮಾತ್ರಕ್ಕೆ ನನ್ನನ್ನು ಏನಕ್ಕೆ ಮದುವೆ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ವೀಕ್ಷಕರೇ, ಇಲ್ಲಿ ತುಂಬಾ ಒಂದು ಕ್ರೂಷಿಯಲ್ ಮ್ಯಾಟರ್ ಏನು ಅಂತಂದ್ರೆ, ಇಬ್ಬರನ್ನೂ ಒಂದೇ ರೀತಿಯಾಗಿ ನೋಡ್ಬೇಕಾಗುತ್ತೆ. ಯಾವ ರೀತಿ ಅಂತಂದ್ರೆ, ತಾಯಿಗೆ ಯಾವ ಸ್ಥಾನ ಕೊಡ್ಬೇಕು, ಸರ್ಕಮ್ಸ್ಟೆನ್ಸಸ್ ಅಲ್ಲಿ ತಾಯಿನ ಯಾವ ರೀತಿ ನೋಡ್ಕೋಬೇಕು, ತಾಯಿನ ನೋಡ್ಕೊಳ್ಳೋ ರೀತಿ ನೋಡ್ಬೇಕಾಗುತ್ತೆ. ಹೆಂಡತಿನ ಯಾವ ರೀತಿ ನೋಡ್ಕೋಬೇಕು, ಅವ್ರನ್ನ ಒಂದು ಮನೆಗೆ ಬಂದಿದ್ದಾಳೆ ಅಂದ್ಮೇಲೆ ಅವಳಿಗೆ ಯಾವುದೇ ತನ್ನ ತಂದೆ ತಾಯಿ 25 ವರ್ಷ ಇಲ್ಲ 26 ವರ್ಷ ತನ್ನ ತಂದೆ ತಾಯಿ ಒಂದು ಸಂಸಾರನ ಒಂದು ಫ್ಯಾಮಿಲಿನ ಬಿಟ್ಟು ಬಂದ ಮೇಲೆ ಆಕೆನ ಹೆಂಗ್ ನೋಡ್ಕೋಬೇಕು ಅನ್ನೋದನ್ನ ಗಂಡಂದು ತುಂಬಾ ಜವಾಬ್ದಾರಿಯುತವಾದ ಈ ಒಂದು ಸನ್ನಿವೇಶ ತುಂಬಾ ಜವಾಬ್ದಾರಿಯುತವಾಗಿ ವಹಿಸ್ಬೇಕಾಗುತ್ತೆ. ಅದರ ಜೊತೆಗೆ ಇಲ್ಲಿ ಸಹಾಯ ಮಾಡ್ಬೇಕಾಗಿರೋರು ಒಬ್ರು, ಯಾವಾಗ ಆ ತಾಯಿ ತನ್ನ ಮಗನ ಜೊತೆಗೆ ಒಂದು ನಾನು ಬೆನ್ನೆಲುಬಾಗಿ ನಿಂತಿದ್ದೀನಪ್ಪ, ನೀನು ಮದುವೆ ಆಗಿ ಬಂದ ಮೇಲೆ ನೀನ್ ಸಂಸಾರನ ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು, ಆಕೆಗೆ ಯಾವ ತರವಾಗಿ ನೀನು ಒಂದು ಸಪೋರ್ಟ್ ಕೊಡ್ಬೇಕು, ಒಂದು ಮಾರಲ್ ಸಪೋರ್ಟ್ ಕೊಡ್ಬೇಕು ನಾವಿಬ್ಬರು ಅಂತ ಹೇಳ್ಬಿಟ್ಟು ನೀವು ಮದುವೆ ಮಾಡ್ಕೊಳ್ಬೇಕು ಅಂತ ಒಂದು ಹುಡುಗಿನ ನೋಡಕ್ಕೆ ಹೋದಾಗ, ಮದುವೆ ಮಾಡ್ಕೊಂಡು ಬಂದಾಗ್ಲೂ ಕೂಡ ನೀವು ನಿಮ್ಮ ಮಗನ ಪರವಾಗಿ ಆಕೆಯನ್ನ ನೀವು ಹೆಂಗೆ ನೋಡ್ಕೋಬೇಕು ಅಂತಂದ್ರೆ, ತನ್ನ ಮಗಳಿಗೆ ಇಂತ ಹೆಚ್ಚಾಗಿ ನೀನ್ ಬಂದಿದೀಯಮ್ಮ, ಈಗ ನಿನಗೆ ಹೊಸದಾಗಿ ಬಂದಿದ್ಯಾ,
ಆಕೆನ ನೀವ್ ಯಾವ ತರ ನೋಡ್ಕೋಬೇಕು ಅನ್ನೋದನ್ನ, ಆ ಮನಸ್ಥಿತಿನ ನೀವಿಬ್ಬರೂ ಸೇರಿ, ಆ ತಾಯಿ ಮತ್ತೆ ಮಗ ಇಬ್ಬರು ಸೇರಿ ಆ ಒಂದು ಪರಿಕಲ್ಪನೆ ಆ ಹೆಣ್ಣಿಗೆ ನೀವು ಒಂದು ಮಾರಲ್ ಸಪೋರ್ಟ್ ಆಗಿ ನಿಂತ್ಕೊಂಡಾಗ ಖಂಡಿತ ಸಂಸಾರದಲ್ಲಿ ಯಾವುದೇ ಬಿರುಕುಗಳು ಬರೋದಿಲ್ಲ, ಯಾವುದೇ ಒಂದು ಜಗಳಗಳು ಬರೋದಿಲ್ಲ, ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ಸ್ ಅನ್ನೋದು ಬರೋದೇ ಇಲ್ಲ. ಯಾವಾಗ ಅಂತಂದ್ರೆ ತಾಯಿ ಒಂದು ಮಗನಿಗೆ ಒಂದು ಸಪೋರ್ಟ್ ಆಗಿ ನಿಂತಬೇಕು. ಅದೇ ತಾಯಿ ತನ್ನ ಸೊಸೆಗೂ ಆಯ್ತಮ್ಮ ಹೊಸದಾಗಿ ಬಂದಿದ್ಯಾ, ನಿನ್ಗೆ ಏನೇ ವಿಚಾರ ಇದ್ರೆ ನನ್ನ ಹತ್ರ ಶೇರ್ ಮಾಡು, ನಿನ್ಗೆ ಏನೇ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳ್ಕೊ, ಏನಿದ್ರೆ ನಾನ್ ಸೊಲ್ಯೂಷನ್ ಅದಕ್ಕೆ ನಿನ್ಗೆ ಪರಿಹಾರ ಕೊಡ್ತೀನಿ, ಅದಕ್ಕೆ ಸೊಲ್ಯೂಷನ್ ಮಾಡ್ಬೇಕಂತಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅನ್ನೋದನ್ನ ಮುಕ್ತವಾಗಿ ಅತ್ತೆ ಮತ್ತು ಸೊಸೆ ಚೆನ್ನಾಗಿ ಮಾತಾಡ್ಕೊಂಡ್ರೆ ಒಂದು ಫ್ಯಾಮಿಲಿ ಖಂಡಿತ ಅದರ ಒಂದು ಸಂತೋಷಕ್ಕೆ ಪಾರವೇ ಇಲ್ಲ. ಯಾವಾಗ ಒಂದು ಹೊಸದಾಗಿ ಮದುವೆ ಆಗಿ ಬಂದಿರೋದ್ರಿಂದ ನೀವು ಯಾವುದೇ ಒಂದು ವಿಚಾರನಾಗ್ಲಿ ಅತ್ತೆ ಜೊತೆಲಿ ಒಂದ್ ಹೆಣ್ಣು ಮಗಳು ನೀವೇನ್ ಮಾಡ್ಬೇಕು ಅಂತಂದ್ರೆ, ಏನೇ ವಿಚಾರ ಇದ್ರು, ಯಾಕಂದ್ರೆ ಆ ಮನೆಗೆ ನೀವು ಹೊಸದಾಗಿ ಹೋಗಿರೋದ್ರಿಂದ ಏನು ಅದರಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ, ಆ ಮನೇಲಿ ಯಾವ್ಯಾವ ತರ ನಾವು ಸಂಕೋಲೆಗಳು ಇರೋದ್ರಿಂದ ಇದಕ್ಕೆಲ್ಲಾ ಗೊತ್ತಿರುವಂತ ಅತ್ತೆನ ನೀವು ಖಂಡಿತ ಅವ್ರ ಹತ್ರ ಶೇರಿಂಗ್ ಕೇರಿಂಗ್ ಎಲ್ಲಾನು ಅವ್ರ ಜೊತೆಲಿ ನೀವು ಮಾಡ್ಕೋಬೇಕಾಗುತ್ತದೆ. ಇನ್ನೊಂದೇನು ಅಂತಂದ್ರೆ, ಮುಖ್ಯವಾದ ಒಂದು ಕಾರಣ ಏನು ಅಂತಂದ್ರೆ, ಅತ್ತೆ ಆದವರು ನೀವೂನು ಅಷ್ಟೇ, ಅವ್ರು ಏನೇ ಕೆಲವೊಂದು ತಪ್ಪುಗಳು ಮಾಡ್ಬೋದು. ಯಾಕೆಂದ್ರೆ ಹೊಸದಾಗಿ ಬಂದಿರುವಂತ ಹೆಣ್ಣು ಮಗಳಿಗೆ ಯಾವುದೇ ವಾತಾವರಣಕ್ಕೆ ಹೊಂದ್ಕೊಳ್ಬೇಕು ಅಂತಂದ್ರೆ ಕೆಲವು ದಿನಗಳು ಬೇಕು, ಕೆಲವರಿಗೆ ತಿಂಗಳುಗಳು, ಕೆಲವರು ಸರಿ ಹೋಗ್ತಾರೆ, ಕೆಲವು ವರ್ಷಗಳೇ ಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ವಿಚಾರ ಒಂದು ಸಮಾಜ, ನಾವು ಯಾವುದೇ ಒಂದು ಬೇರೆ ಊರಿಗೆ ಹೋದ್ರುನು ಆ ಊರಲ್ಲಿ ಯಾವ ತರ ಇದಾರೆ ಏನು ಅನ್ನೋದು, ಒಂದು ಹೊಸದಾಗಿ ಒಂದು ಮನೆ ಶಿಫ್ಟ್ ಮಾಡಿದ್ರು ಅಕ್ಕಪಕ್ಕ ಹೇಗಿದ್ದಾರೆ ಅಂತ ನಾವು ಯೋಚನೆ ಮಾಡ್ತೀವಿ, ಮಾತಾಡಕ್ಕೂ ಹಿಂಜರಿತೀವಿ. ಅದೇ ರೀತಿ ಒಂದು ಹೆಣ್ಮಗಳು ತನ್ನ ಎಲ್ಲಾರನ್ನೂ ಬಿಟ್ಟು ಎಲ್ಲ ಸಂಬಂಧಿಕರನ್ನೆಲ್ಲ ಬಿಟ್ಟು ನಿಮ್ಮ ಮನೆಗೆ ಬಂದಾಗ ಆ ಒಂದು ಉತ್ತಮವಾದ ವಾತಾವರಣನ ಕಲ್ಪಿಸಬೇಕು ಅಂತಂದ್ರೆ ಇಲ್ಲಿ ಅತ್ತೆ ಮತ್ತು ಗಂಡನ ಪಾತ್ರ ತುಂಬಾ ದೊಡ್ಡ ಪಾತ್ರ ಇರುತ್ತದೆ. ಈಗಿರುವಂತ ಸಂದರ್ಭದಲ್ಲಿ ಮೊದಲ ಕಾಲದಲ್ಲಾಗಿದ್ರೆ ಒಂದ್ 10-15 ಜನ ಇದ್ರು, ಹಿಂಗಪ್ಪ ಯಾರ್ಯಾರ ಸ್ವಭಾವ ಗುಣಗಳು ಹೆಂಗಿರುತ್ತೋ ನಾವ್ ಹೆಂಗ್ ಯೋಚನೆ ಮಾಡ್ಬೇಕು ಅನ್ನೋದು ಭಯ ಇರ್ತಿತ್ತು. ಸ್ವಲ್ಪ ದಿನ ಹೇಳ್ಕೊಳಕ್ಕೂ ಮಾತಾಡಕ್ಕೂ ಭಯ ಆಗ್ತಿತ್ತು. ಈಗ ಎಲ್ಲಾರು ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋದ್ರಿಂದ, ತಂದೆ ತಾಯಿ ಈ ಕೆಲವು ಸಂದರ್ಭಗಳು ಇರೋದ್ರಿಂದ ಈ ಸಂಬಂಧಗಳನ್ನ ನೀವು ಬೆಳೆಸ್ಕೊಂಡು ಹೋಗ್ಬೇಕು ಅಂತಂದ್ರೆ ನೀವು ಅವ್ರ ಜೊತೆಗೆ ಅನ್ಯೋನ್ಯವಾಗಿ ಅವ್ರ ಜೊತೆಯಲ್ಲಿ ಮಾತಾಡ್ಬೇಕಾಗುತ್ತದೆ. ಅವ್ರ ಜೊತೆಲಿ ಮುಕ್ತವಾಗಿ ಮಾತಾಡಿ, ಏನೇ ನಿಮ್ಗೆ ಪ್ರಾಬ್ಲಮ್ ಇದ್ರು ನಿಮ್ಮ ಅತ್ತೆ ಜೊತೆಲಿ ಖಂಡಿತ ಶೇರ್ ಮಾಡ್ಕೊಂಡ್ರೆ ಅವರು ನಿಮ್ಗೆ ಎಲ್ಲಾ ವ್ಯವಹಾರಗಳನ್ನು ಯಾವ ರೀತಿಯಾಗಿ ಈ ಕುಲಂಕುಷವಾಗಿ ನಿಮ್ಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಿಮ್ಮ ಅತ್ತೆ ಖಂಡಿತ ನಿಮ್ಗೆ ಹೇಳ್ಕೊಡ್ತಾರೆ. ಯಾವಾಗ ನಿಮಗೆ ಒಂದು ವ್ಯವಹಾರ ಅಂದ್ರೆ ಆತರ ಮನೋಭಾವನೆ ಖಂಡಿತ ನೀವು ಬೆಳೆಸ್ಕೊಳ್ಬೇಕಾಗುತ್ತದೆ. ಕೆಲವೊಂದು ಸಂದರ್ಭದಲ್ಲಿ ಅವರು ಆಚಾರ, ಆಹಾರ, ವ್ಯವಹಾರ, ವಿಚಾರಗಳು ನಿಮ್ಗೆ ಸರಿ ಹೋಗ್ದಿರ ಇರುವಂತ ಸಂದರ್ಭದಲ್ಲಿ ಕೂಡ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೋ. ಯಾಕೆ ಅಂತಂದ್ರೆ ಹೆಣ್ಣಿಗೆ ಪ್ರತಿಯೊಂದು ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಕ್ಷಮಾಯ ದರಿದ್ರಿ ಅಂತ. ಒಂದು ಹೆಣ್ಣು ದೀಪ ಬೆಳಗಕ್ಕೆ ಬಂದಿರ್ತಾಳೆ ಹೊರತು ಅಲ್ಲಿ ಯಾವುದೇ ಕಾಲದಿಂದ ರಾದ್ದಾಂತ ಮಾಡ್ಕೋಬಾರ್ದು. ಯಾಕೆಂದ್ರೆ ಮದುವೆ ಆಗಿ ಬಂದ ತಕ್ಷಣ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ. ಗಂಡನಿಗೆ ಅನುಕೂಲವಾಗಿರ್ಬೇಕೇ ಹೊರತು ಅನಾನುಕೂಲವಾಗಿ, ಮೇಡಮ್ ಎಲ್ಲಾರು ಹೆಣ್ಣಿಗೆ ಹೇಳ್ತಿರಲ್ಲ, ಗಂಡುಗನ್ನು ಜೊತೆಗೂ ಇರ್ಬೇಕಲ್ಲ. ಹೌದು, ಎರಡು ಕೈದು ಚಪ್ಪಾಳೆ ತಟ್ಟಿದ್ರೇನೆ ಮತ್ತೆ ಆಗೋದು, ಇಲ್ಲ ಅಂದ್ರೆ ಚಪ್ಪಾಳೆ ಆಗೋದಿಲ್ಲ ಒಂದು ಕೈ. ಅದರ ಜೊತೆಗೆ ಗಂಡನೂ ನಿಮ್ಗೆ ಹೆಲ್ಪ್ ಮಾಡ್ಬೇಕಾಗುತ್ತದೆ, ಅದ್ರ ಜೊತೆಗೆ ಅತ್ತೆನೂ ಹೆಲ್ಪ್ ಮಾಡ್ಬೇಕಾಗುತ್ತೆ. ಇನ್ನು ಇರೋರೆಲ್ಲ ಆಟೋಮೆಟಿಕ್ ಆಗಿ ಅವರವರ ಒಂದು ಪಾತ್ರಗಳು ಏನಿರುತ್ತೆ ವ್ಯವಹಾರಗಳನ್ನ ಮಾಡ್ತಾರೆ. ಇಲ್ಲಿ ಮುಖ್ಯವಾದ ಪಾತ್ರ ನಾನು ಏನು ಹೇಳ್ತಾ ಇದ್ದೀನಿ, ಇಲ್ಲಿ ಅತ್ತೆ ಮತ್ತು ಗಂಡನ ಪಾತ್ರ ತುಂಬಾ ಮುಖ್ಯವಾದ ಪಾತ್ರ. ಹಾಗಾಗಿ ಹೆಣ್ಣು ಮಕ್ಕಳು ನೀವು ಯಾವುದೇ ಮನೆಯಲ್ಲಿ ನೀವು ಹೋದ್ರೂ ಕೂಡ ಆ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಂದ್ರೆ ಅಲ್ಲಿನ ವಾತಾವರಣನ ಫಸ್ಟ್ ತಿಳ್ಕೊಳ್ಳಿ. ಅಲ್ಲಿ ನಾವು ಯಾವ ತರ ಬಿಹೇವ್ ಮಾಡ್ಬೇಕು. ಕೆಲವೊಂದ್ಸಲ ಏನಾಗುತ್ತದೆ, ಮದುವೆ ಆದಿ ಹೋದ ತಕ್ಷಣನೇ ಮೊಬೈಲ್ ನೋಡ್ತಾ ಇರ್ತಾರೆ, ರಾತ್ರಿ ಎಲ್ಲಾ ಮಾತಾಡ್ತಿರ್ತಾರೆ, ಅವ್ರ ತಂದೆ ತಾಯಿ ಜೊತೆಲಿ ಇರ್ತಾರೆ, ನಮ್ ಜೊತೆಲಿ. ನೀವು ಖಂಡಿತ ಮದುವೆ ಹೋದ ತಕ್ಷಣ ನಿಮ್ಮ ಮನೆ ವಾತಾವರಣ, ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ನ, ನಿಮ್ಮ ಕುಟುಂಬದವ್ರನ್ನ, ನಿಮ್ಮ ಪರಿವಾರದವ್ರನ್ನ, ನಿಮ್ಮ ರಿಲೇಷನ್ನ, ನಿಮ್ಮ ಸಂಬಂಧಿಕರನ್ನ ಫಸ್ಟ್ ಮಾತಾಡಿ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಅಲ್ಲಿ ಜೀವನ ತುಂಬಾ ಉತ್ತಮವಾಗಿ ಮುಂದುವರಿಯುತ್ತದೆ. ನಮಸ್ಕಾರ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ದು ಯಾವುದೇ ಒಂದು ಪ್ರಾಬ್ಲಮ್ ಏನಿದೆ ಅನ್ನೋದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸುತ್ತೇನೆ. ನಮಸ್ಕಾರ.